ಕೂಡ್ಲಿಗಿ ಯುವ ಕಾಂಗ್ರೆಸ್ ಚುನಾವಣೆ ಪಾರದರ್ಶಕವಾಗಿರಲಿ. ಚಿತ್ರೇಶ್ ಮನವಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ರಾಷ್ಟ್ರದ ಪ್ರಭಾವಿ ಪಕ್ಷವಾಗಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯ ಯುವ ಘಟಕ ಪದಾಧಿಕಾರಿಗಳ ಆಯ್ಕೆ ಚುನಾವಣೆ ಜರುಗುತ್ತಿದ್ದು, ಚುನಾವಣೆಯಲ್ಲಿ ಸರ್ವರು ಪಾರದರ್ಶಕತೆ ಪಾಲಿಸಬೇಕೆಂದು ಹೊಸಳ್ಳಿ ಯುವ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಾದ ಹೊಸಳ್ಳಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎ. ಚಿತ್ರೇಶ್ ಪಕ್ಷದ ಕಾರ್ಯಕರ್ತರಲ್ಲಿ ಹಾಗೂ ಪಕ್ಷದ ಹಿರಿಯ ಮುಖಂಡರಲ್ಲಿ ಕೋರಿದ್ದಾರೆ. ಅವರು ಸೆಪ್ಟೆಂಬರ್ 14ರಂದು ಪತ್ರಿಕಾಗೋಷ್ಠಿ ನಡೆಸಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಯುವಕರಿಗೆ ಒತ್ತು ನೀಡುತ್ತಿದೆ. ಯುವ ಕಾಂಗ್ರೆಸ್ ಚುನಾವಣಾ ಸಂದರ್ಭದಲ್ಲಿ ಪಕ್ಷಕ್ಕೆ ದುಡಿದ ಯುವಕರಿಗೆ ಆದ್ಯತೆ ನೀಡಬೇಕಿದೆ. ಚುನಾವಣೆಯಲ್ಲಿ ಯಾವುದೇ ರೀತಿಯಲ್ಲಿ ಹಣದ ಹೊಳೆ ಅಥವಾ ಪ್ರಭಾವಿಗಳ ಹಸ್ತಕ್ಷೇಪ ಸಲ್ಲದು. ಸಂಪೂರ್ಣವಾಗಿ ಪಾರದರ್ಶಕವಾಗಿ ಚುನಾವಣೆ ಜರುಗಿಸಬೇಕಿದೆ ಎಂದು ಅವರು ನುಡಿದರು. ಪಕ್ಷದ ಯುವಕರು ಹಾಗೂ ಮುಖಂಡರು ಪಕ್ಷದ ಹಿತಕ್ಕಾಗಿ ದುಡಿದ ನಿಷ್ಠಾವಂತರಿಗೆ ಆದ್ಯತೆ ನೀಡಬೇಕಾಗಿದೆ. ಅಂದಾಗ ಮಾತ್ರ ನಿಷ್ಠಾವಂತ ಕಾರ್ಯಕರ್ತರ ಪಡೆ ಯುವ ಕಾಂಗ್ರೆಸ್ನಲ್ಲಿ ಹೊರಹೊಮ್ಮಲು ಸಾಧ್ಯ. ಆದುದರಿಂದಾಗಿ ವಂಶ ಪಾರಂಪರ್ಯ ನೀತಿ ಹಾಗೂ ಹಣಕ್ಕೆ ಮಣೆ ಹಾಕುವ ನೀತಿಯನ್ನು ತಾಳಬಾರದು. ಪಕ್ಷದ ಪ್ರತಿ ಕಾರ್ಯಕರ್ತರು ಹಾಗೂ ಪ್ರತಿ ಮುಖಂಡರು ಪಕ್ಷದ ನಿಷ್ಠೆ ತೋರಬೇಕಿದೆ ಎಂದು ಅವರು ಕೋರಿದರು. ಆದರೆ ಇತ್ತೀಚೆಗೆ ಪಕ್ಷಕ್ಕಾಗಿ ದುಡಿದವರಿಗೆ ಆದ್ಯತೆ ನೀಡದೆ ಹಾಕದೆ ಹಣ ಹರಿಸುವ ಹಾಗೂ ಪ್ರಭಾವಿಗಳ ಹಸ್ತಕ್ಷೇಪಕ್ಕೆ ಮಣೆ ಹಾಕುವ ವಾತಾವರಣ ಸೃಷ್ಟಿಯಾಗುವ ಸೂಚನೆಗಳು ಕಂಡುಬರುತ್ತಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ಪಕ್ಷದ ವರಿಷ್ಠರು ಪಾರದರ್ಶಕ ಕಾಪಾಡುವಂತೆ ಪಕ್ಷದ ಕಾರ್ಯಕರ್ತರಿಗೆ ಸಂದೇಶ ನೀಡಿದ್ದಾರೆ ಹಾಗೂ ಸ್ಥಳೀಯ ಮುಖಂಡರಿಗೆ ಸೂಚಿಸಿ ಆದೇಶಿಸಿದ್ದಾರೆ ಎಂದರು. ಕಾಂಗ್ರೆಸ್ ಯುವ ಘಟಕ ಚುನಾವಣೆಯಲ್ಲಿ ಕಾರ್ಯಕರ್ತರು ಆಮಿಷ ಪ್ರಭಾವಿಗಳ ಒತ್ತಡಕ್ಕೆ ಮಣಿಯಬಾರದು. ಪಕ್ಷಕ್ಕಾಗಿ ನಿಯತ್ತಿಗಾಗಿ ದುಡಿದ ಪ್ರಾಮಾಣಿಕ ಕಾರ್ಯಕರ್ತನಿಗೆ ಒಲವು ತೋರಿ ನಿಷ್ಠಾವಂತ ಕಾರ್ಯಕರ್ತನಿಗೆ ಚುನಾವಣೆಯಲ್ಲಿ ಚುನಾಯಿಸಿ ಪಕ್ಷವನ್ನು ಬಲಗೊಳಿಸಬೇಕಿದೆ ಮತ್ತು ಕೆಳಮಟ್ಟದಿಂದ ಸಂಘಟನೆ ಭದ್ರಗೊಳಿಸಲು ಪ್ರತಿಯೊಬ್ಬ ಯುವ ಕಾಂಗ್ರೆಸ್ ಕಾರ್ಯಕರ್ತ ಕಾರಣವಾಗಬೇಕಿದೆ. ಕಾಂಗ್ರೆಸ್ ಮುಖಂಡರು ಚುನಾವಣೆ ಸಂದರ್ಭದಲ್ಲಿ ಕಟ್ಟಾಳನ್ನು ಬೆಂಬಲಿಸಿ ಪಕ್ಷಕ್ಕೆ ನಿಷ್ಠೆ ತೋರಬೇಕೆಂದು ಎ. ಚಿತ್ರೇಶ್ ಕೋರಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಉಕ್ಕಡದ ಮಂಜುನಾಥ್ ಉಪಸ್ಥಿತರಿದ್ದರು. ಈ ಕೂಡ್ಲಿಗಿ ಬ್ಲಾಕಲ್ಲೂ ಆಗಿದೆ ಸರ್. ಏನಾದ್ರು ಗಮನ ತಂದಿರಾ ನಿಮ್ಮ ಜಿಲ್ಲಾಧ್ಯಕ್ಷರಿಗೆ ನಾವು ಗಮನಕ್ಕೆ ತಂದೀವಿ. ಅವರು ಏನು ಹೇಳಿದ್ರು, ಯಾವ MLA ಇನ್ವಾಲ್ವ್ ಆಗಂಗಿಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಎಲ್ಲ ಪ್ರೆಸೆಂಟ್ ಎಲ್ಲ ಮೊನ್ನೆ ಕೊಟ್ಟಿದ್ರು. ರೀಸೆಂಟ್ ಒಂದು 3 days ಆಯಿತು. ಯಾರು ಶಿವಯೋಗಿ ಶಿವಯೋಗಿ ಸರ್ ಕೊಟ್ಟರೆ ಸಿರಾಸನ್ ಸರ್ನು ಕೊಟ್ಟಿದ್ದಾರೆ. ಶಿವಯೋಗಿ ಬಳ್ಳಾರಿ ಗ್ರಾಮೀಣ ಅದು ಸಿರಾಜ್ ಶೇಖ್ ಬಳ್ಳಾರಿ ವಿಜಯನಗರ. ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರು MLA ಇನ್ವಾಲ್ವ್ ಆಗಂಗಿಲ್ಲ. ಇದು ಯುವ ಕಾಂಗ್ರೆಸ್ ಅವರ ಶಕ್ತಿ ತೋರಿಸ್ಬೇಕು. ಇದು ರಾಜೀವ್ ಗಾಂಧಿ ಅವರ ಕನಸು. ಯುವ ಕಾಂಗ್ರೆಸ್ ಅವ್ರು ಯಾರು ಸದಸ್ಯತ್ವ ಅತಿ ಹೆಚ್ಚು ಪಡ್ಕೊಂಡು ಅವ್ರು ವಿನ್ ಆಗ್ತಾರೋ ಅವರೊಂದು ಮುಂದಕ್ಕೆ ನಾಯಕತ್ವಕ್ಕೆ. ಇದು ದುಡ್ಡಿನ ಅಂಶ ಭಾಳ ಇದೆ ಸರ್. ಇದು ನೀವು ಹೆಂಗೆ ಹೇಳ್ತೀರಿ ದುಡ್ಡಿನ ಅಂಶ ತೋರಿಸ್ತಾರೆ? ನಾವು ನೋಡಿದ್ದೀವಲ್ಲ ಸರ್, ಪ್ರೆಸೆಂಟ್ ನಾವೇ ನೋಡಿದ್ದೀವಲ್ಲ. ಇವಾಗ ಒಂದು ಮನೆಗೆ ಹೋದ್ರೆ ಅವರೇ ಹೇಳ್ತಾರಲ್ಲ ಸರ್. ಈಗ ಒಬ್ಬರು ಪಕ್ಷದ ಕಾರ್ಯಕರ್ತರು ಅವ್ನು ಹೋದ್ರೆ ನಾವು ವೋಟ್ ಮಾಡ್ರಂತ ಹೋದ್ರೆ ನೀವೇನು ಕೊಡ್ತೀರಾ ದುಡ್ಡು? ಇವಾಗ ಭೀಮ್ ನಾಯ್ಕ ಮಗ ಬರ್ತಾ ಇದ್ದಾರೆ ಅಶೋಕ್ ಅವರು, ಅವ್ರ ಕಡೆಯಿಂದ ಹಾಸ್ಪಿಟಲ್ ಎಲ್ಲ ಬಂದಿರಂತೆ. ಅವ್ರು 200 ಒಂದು ನೋಟ್ ಕೊಡ್ತಾರಂತೆ. 200 ರೂಪಾಯಿ ಕೊಡ್ತಾರೆ, 300 ಕೊಡ್ತಾರೆ. ನೀವೇನು ಕೊಡ್ತೀರಾ? ಅಂದರೆ ಪಕ್ಷಕ್ಕೆ ಬೆಲೆನೇ ಇಲ್ಲ ಸರ್. ಇದಕ್ಕೆ ದುಡ್ಡಿದ್ರೆ ಮಾತ್ರ ರಾಜಕೀಯನ. ನೀವು ಹೈಕಮಾಂಡಿಗೆ ದೂರು ಕೊಟ್ಟಿರಾ? ಇವಾಗ ಕೊಟ್ಟಿದ್ದೀವಿ ಸರ್. ಅಲ್ಲಿ ಶ್ರೀನಿವಾಸಕ್ಕೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ಆಗಲೇ ಶ್ರೀನಿವಾಸ ಸರ್ಗೂ ಹೇಳಿದ್ದೀವಿ. ಅವ್ರು ಯಾರು? ಶ್ರೀನಿವಾಸ ಸರ್ ಸ್ಟೇಟ್ ಪ್ರೆಸಿಡೆಂಟ್ ಯೂತ್ ಕಾಂಗ್ರೆಸ್ ನ್ಯಾಷನಲ್ ರಾಷ್ಟ್ರೀಯ ಅಧ್ಯಕ್ಷ. ಎಂಥ ಶ್ರೀನಿವಾಸ್ ಅವರು? ಬಿ ವಿ ಶ್ರೀನಿವಾಸ್. ಅದು MLAಗಳು ಇನ್ವಾಲ್ವ್ ಆಗಬಾರ್ದು ಅಂತ ನಿಮ್ಮ ಹತ್ರ ಗೈಡ್ಲೈನ್ಸ್ ಇರುತ್ತಲ್ಲ, ಅದ್ರದ್ದು ಕಾಪಿ ನಿಮ್ಮ ಹತ್ರ ಇದೆಯಾ? ಕಾಪಿ ಕೊಡ್ತೀವಿ ಸರ್. ಬೇಕಾದ್ರೆ ಅದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಜಿಲ್ಲಾಧ್ಯಕ್ಷ ಕೊಟ್ಟಿರೋದು. ಆ ಸ್ಟೇಟ್ಮೆಂಟ್ ನಾವು ಕೊಡ್ತೀವಿ ಸರ್. ಯಾರು ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿ ಸರ್. ನಮಗೆ ಉಸ್ತುವಾರಿ ಸಮೇತನೂ ಹೇಳೋಗಿದ್ದಾರೆ. ಪಂಜಿತ್ ಸಿಂಗ್ ಅಂತೇಳಿ ಅವರು ಬಂದಿದ್ರು ನಮ್ಮ ವಿಜಯನಗರ ಡಿಸ್ಟಿಕ್ಕಿಗೆ. ಯಾರು MLA ಎಲ್ಲ ಇನ್ವಾಲ್ವ್ ಆಗಂಗಿಲ್ಲ. ನೀವು ಪಕ್ಷದ ಕಾರ್ಯಕರ್ತರು ಏನು ಕೆಲಸ ಮಾಡ್ತೀರೋ, ಇಷ್ಟು ವರ್ಷ ಏನು ದುಡಿದಿರಲ್ಲ, ನಿಮಗೆ ಅವ್ರ ಪಕ್ಷದ ಕಾರ್ಯಕರ್ತರು ನಿಮ್ಗೆ ವೋಟ್ ಮಾಡಿ ನಿಮಗೆ ಗೆಲ್ಸ್ಕೊಂಬರ್ರಿ. MLA ಎಲ್ಲ ಇನ್ವಾಲ್ವ್ ಆಗಂಗಿಲ್ಲ. ನಮಗೆ ಕೆಲವರೆಲ್ಲ MLA ಎಲ್ಲ ಫೋನ್ ಮಾಡಿದ್ರು ಸರ್. ನಮಗೆ ಒಂದು MLA PA ಫೋನ್ ಮಾಡಿದರು, ಯಾರು ಮಾಡಿದರು ನನಗೆ. ಅವ್ರು ಹೆಸರು ಹೇಳಕ್ಕೆ ಇಷ್ಟಪಡೋದು ಸರ್ ನಿಮಗೆ. ಅವರೆಲ್ಲ ದುಡ್ಡಿನ ಅಂಶ ಹೊಡಿದ್ರು ನನಗೂ. ನೀನು ಸೈಲೆಂಟ್ ಆಗಿಬಿಡು, ನೀನು ದುಡ್ಡು ಕೊಡ್ತೀನಿ, ಇಲ್ಲ ನೀನೇ 1,000-2,000 ವೋಟ್ ಮಾಡಿಸು, ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳಿದರು. ಅದಕ್ಕೆ ಇದೇ ಕ್ಷೇತ್ರದವರೇ ಸರ್. ಇದೇ ಕ್ಷೇತ್ರದವರು ಬೇರೆ ಕ್ಷೇತ್ರದವರು ಮಾಡಿದ್ದಾರೆ. MLA PA ಮಾಡಿದ್ದಾರೆ.
ಬೇರೆ ಕ್ಷೇತ್ರದವರು ಮಾಡಿದ್ದಾರೆ ಸರ್. ನಾನು 8 ವರ್ಷ ಸರ್ ಪಕ್ಷದ ನಿಯತ್ತಾಗಿ ದುಡ್ಕೊಂಡು ಬಂದಿದ್ದೀನಿ. ಈ ದುಡ್ಡಿಗೆಲ್ಲ ಅಮಿಷ ಹೊಡ್ಕೊಂಡು ನಾನು ಬರಲ್ಲ ಅಂತ ಹೇಳಿದೆ. ಇಲ್ಲ, ನನ್ನ ದುಡ್ಡಿನ ಬೇಡ ನನಗೆ, ನನ್ನ ಪಕ್ಷ ನನ್ನ ನಿಯತ್ತೈತಾ, ನಾನು ಮಾಡ್ತೀನಿ ಪಕ್ಷಕ್ಕೆ, ನನಗೆ ಬೆಲೆ ಕೊಟ್ಟಿದ್ದಾರೆ ಪಕ್ಷದವರಿಗೆ, ಕಾರ್ಯಕರ್ತರು ನನಗೆ ವೋಟ್ ಮಾಡಲಿ, ಎಷ್ಟು ವೋಟ್ ಆಗುತ್ತೋ ಅಷ್ಟು ಮಾಡೋಣ, ನಾನು ಸೋಲ್ಲಿ ಗೆಲ್ಲಿ ನಾನು ಕಂಟೆಸ್ಟ್ ಮಾಡೇ ಮಾಡ್ಕೊತಿದ್ದೀನಿ. ಯಾರ ಹತ್ರ ನಾನು ದುಡ್ಡು ಇಸ್ಕೊಂಡಿಲ್ಲ. ಆದರೂ ಬೇರೆ ಕಡೆಯಿಂದ, ಬೇರೆ ತಾಲೂಕಿಂದ ಬಂದು ದುಡ್ಡು ಕೊಟ್ಟು ವೋಟಿಂಗ್ ಮಾಡಿಸ್ತಾರೆ. ಸಮರ್ಪಕವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕರ್ನಾಟಕ ರೈತ ಮಿತ್ರ ಸಂಘ ಆಗ್ರಹ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ, ಕೆ. ಕಲ್ಲಳ್ಳಿ ಗ್ರಾಮ ಸೇರಿದಂತೆ ಕಲ್ಲಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸಬೇಕೆಂದು ಕರ್ನಾಟಕ ರೈತ ಮಿತ್ರ ಸಂಘ ಆಗ್ರಹಿಸಿದೆ. ಸಂಘದ ರಾಜ್ಯಾಧ್ಯಕ್ಷ ಎಚ್. ವೆಂಕಟೇಶ್ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸಂಘದ ಸದಸ್ಯರು ಕೆ. ಕಲ್ಲಳ್ಳಿ ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆ ನಡೆಸಿದರು. ಅಧ್ಯಕ್ಷೆ ಎಚ್. ವೆಂಕಟೇಶ್ ಮಾತನಾಡಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸರ್ಕಾರಿಗೆ ಸಂಬಳ ತಿನ್ನುತ್ತಾರಾದರೆ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಎಂದು ದೂರಿದರು. ಗ್ರಾಮ ಪಂಚಾಯತಿ ಸದಸ್ಯರು ಅಷ್ಟೇ ಚುನಾಯಿತರಾಗಿ ಸದಸ್ಯರಾಗುವುದರಷ್ಟೇ ಅವರಿಗೆ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕೆಂಬ ಕನಿಷ್ಠ ಕಾಳಜಿ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯತಿ ಅಧಿಕಾರಿ ಗ್ರಾಮಸ್ಥರು ಒತ್ತಡಕ್ಕೆ ಸ್ಥಳಕ್ಕೆ ಧಾವಿಸಿ ದುಸ್ತಿ ಗಮನಿಸುತ್ತಿರುವುದಾದರೂ ಏನು ಪ್ರಯೋಜನವಾಗಲ್ಲ. ಕೇವಲ ನಾಮಕೆ ವಾಸ್ತೆ ಭೇಟಿ ನೀಡುತ್ತಾರೆ. ಬಂದೆ ಪುಟ್ಟ ಹೋದೆ ಪುಟ್ಟ ಎಂಬಂತೆ ವರ್ತಿಸುತ್ತಾರೆ ಎಂದು ದೂರಿದರು. ಮಾಡಕ್ಕೆ ನಾವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಇವತ್ತು PDO ಬರಬೇಕಾಯ್ತು, ಸಂಬಂಧಪಟ್ಟ ಇಲಾಖೆ PDO ಅವರೇ ಮೇಜರ್ ಇಲ್ಲಿ. ಗ್ರಾಮೀಣ ಅಭಿವೃದ್ಧಿ ನೇತೃತ್ವ ಕೆಲಸ ಆಗ್ತಿರ್ತಕ್ಕಂಥ ಉದ್ಯೋಗದ ಎಷ್ಟು ಊಟಿ ಮಾಡಿದ್ರೆ ಗೊತ್ತಿಲ್ಲ. ಇವತ್ತು ಒಂದು ಗ್ರಾಮೀಣ ಪಂಚಾಯತ್ ಇದ್ರೆ ಹೆಂಗಿರಬೇಕಪ್ಪ ಅಂದರೆ ಒಂದು ತಾಯಿ ಬೇರಿದ್ದಂಗೆ. ತಾಯಿ ಬೇರಿದ್ರೆ ಎಲ್ಲ ಹಳ್ಳಿಗೆ, ಸಂಬಂಧಪಟ್ಟ ಹಳ್ಳಿಗೆ ಒಂದು ತಾಯಿ ಇದ್ದಂಗೆ ಇದು. ಆ ತಾಯಿ ಆ ಖುಷಿಯ ಮಗು ಬದುಕೋದು. ಅಂದರೆ ಇವತ್ತು ಗ್ರಾಮ ಪಂಚಾಯತಿಯವರು ಕುಡಿಲಿಕ್ಕೆ ನೀರು, ಕರೆಂಟು, ಬೀದಿ ದೀಪ, ಚರಂಡಿ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಪಂಚಾಯತಿಯವರು ಮಾಡ್ಕೊಡ್ಬೇಕು. ಇನ್ನೆಲ್ಲ ಬಿಟ್ಕೊಂಡು ರಾಜಕೀಯ ಮಾಡಿ ಬಿಡ್ಬೇಕು ಮ್ಯಾಗಿಂದ. ಇವತ್ತು ನಂಬರ್ಗಳು ಏನು ಮಾಡ್ತಾರೆ ಗೊತ್ತಿಲ್ಲ. ನಂಬರ್ಗಳು ಇರ್ಬೇಕು ಬಾಕಿದು. ಆ ನಂಬರ್ಗಳು ಹಾಕಿ ಹೋಗ್ತಾರೆ ಹೇಳಿಕೆ ಸ್ಟ್ರೈಕ್ ಮಾಡ್ತಾ ಬಿಟ್ಟು ಹೋಗಂಗಿಲ್ಲ. ಇವತ್ತು ನಿಮ್ಮನೆ ಕೇಳ್ತಾರೆ, ನಿಮ್ಮ ಮನೆ ಗಡಿ ಮಾಡ್ತಾರೆ ನಾವು. ಯಾಕಪ್ಪ ಅಂತಂದರೆ ನಾವು ನಿಮ್ಗೆ ಬಿಡೋಲ್ಲ. ಈಗ ನಾವು ಓಟ್ ಗೆಲ್ಲಿಸಿದೀವಿ, ನಮ್ಮ ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ತೇವೆ. ಇಲ್ಲಿ ನಾವೇನು ನಿಮಗೆ ಉದ್ದೇಶವಾಗಿ ಹೇಳ್ತಿಲ್ಲ, ನಾವೇನು ನಿಮಗೆ ಅದನ್ನು ಕೊಡೋದು ಇದನ್ನು ಕೊಡೋದು ಹೇಳ್ತಿಲ್ಲ. ನಮ್ಮ ಕುಡಿಯೋ ನೀರು ಇವತ್ತು ನೋಡಿ ಇಲ್ಲಿ ಕರಾವಳಿ ಗ್ರಾಮದಲ್ಲಿ ಪರಿಸ್ಥಿತಿ ಆಗಿದೆ ಅಂದರೆ ಅದು ನೋಡೋದು ಈ ಸ್ಥಳ ನಂಬರಿಗೆ ಗೊತ್ತಿಲ್ವಾ? ಮೀಟಿಂಗ್ ಚರ್ಚೆ ಮಾಡೋಕ್ಕಾಗಲ್ವಾ? ಅಧ್ಯಕ್ಷ ನೇತೃತ್ವದಲ್ಲಿ PDO ಸಂಬಂಧಪಟ್ಟಿದ್ದಕ್ಕೆ ಇದು ಮಾಡೋಕ್ಕಾಗಲ್ವಾ? ಯಾಕೆ ಮಾಡೋಕ್ಕಾಗಲ್ಲ? ಅದು ಒಂದು ನೀರನ್ನು ಲ್ಯಾಬಿಗೆ ಚೆಕ್ ಮಾಡಿಸಿ ಅದು ಒಂದು ಒಳ್ಳೆ ಕುಡಿಯೋ ನೀರು ಸಾರ್ವಜನಿಕ ಕೊಡಬೇಕು. ಇವತ್ತು ಇಬ್ಬರು ಸೇರ್ಕೊಂಡು ಆರೋಗ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯತಿ ಜಂಟಿ ಸಭೆ ಮಾಡ್ಕೊಂಡು ಈ ಕೆಲಸ ಯಾಕೆ ಕೆಲಸ ಮಾಡಬಾರ್ದು? ಯಾಕೆ ಮಾಡ್ತಾರೆ ಇವರು ತಿಂಗಳ ಸಂಬಳ ನೋಡ್ತಾರೆ. 2 ಪಂಚಾಯತ್ ಇನ್ಚಾರ್ಜ್ ಅಂತ ಹೇಳ್ತಾರೆ. 2 ಪಂಚಾಯತ್ ಇನ್ಚಾರ್ಜ್ ಸ್ವಾಮಿ, ನೀವು ಜನಪರ ಎಲ್ಲಿ ಕೆಲಸ ಮಾಡ್ತಿಲ್ಲ, ಕೆಲಸ ಮಾಡ್ತಿಲ್ಲ ನೀವು. ಯಾಕಪ್ಪ ಅಂದ್ರೆ 2 ಪಂಚಾಯತ್ ನಿಮ್ಮ ಲಾಭಕ್ಕೋಸ್ಕರ ಮಾಡ್ಕೊಂತೀರಿ ನೀವುಲ್ಲ. ಆ ಜನಪರ ಯಾರು ಮಾಡ್ತಾ ಇಲ್ಲ. ಇವತ್ತು ರೈತ ಸಂಘ ಇವತ್ತು ಪಂಚಾಯತ್ ಬಂದಿದೆ. ಇವತ್ತು ಗ್ರಾಮ ಪಂಚಾಯತ್ ಬಗ್ಗೆ ನಾಚಿಕೆ ಆಗ್ಬೇಕು ಅಂತೀನಿ ಇರ್ತಕ್ಕಂಥ ಎಲ್ಲರಿಗೆ ಸದಸ್ಯರಿಗೆ. ಈ ಊರಲ್ಲಿ ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಯಾರು ಮುಂದೆ ಬಂದಿಲ್ಲ. ಇವತ್ತು ಯಾರು ಮುಂದೆ ಬಂದಿಲ್ಲ. ಅವ್ರು ಕೆಲಸ ಮಾಡ್ಕೊಂಡು ಬಿಡ್ತಾರೆ. ಇವತ್ತು ನಮ್ಮ ಸ್ನೇಹಿತರು ಟ್ಯಾಕ್ಸ್ ಬಿಟ್ಕೊಂಡು ಉದ್ಯೋಗದಲ್ಲಿ ಅವ್ರಿಗೆ ಪೇಮೆಂಟ್ ಆಗಿಲ್ಲ. ಇದು ಚರಂಡಿ ವ್ಯವಸ್ಥೆ ಆಗಿಲ್ಲ, ಮತ್ತೆ ಬಾತ್ರೂಮ್ ಅದು ಬಿಲ್ ಆಗಿಲ್ಲ. ಇವತ್ತು ಈ ಸಮಸ್ಯೆ ಇಟ್ಕೊಂಡು PDO ಅವರು ಈಗ ಆರ್ಕುತ್ರ ಕೊಡ್ಕೊಂಡು ಜಪ್ಸ್ಕೊಂಡು ನೋಡೋದು ಸರಿಯಲ್ಲ. ನೀವು ಬರ್ರಿ ಯಾವ ಬರ್ತೀರಿ ಅಂತೇಳಿ ಬಂದ್ರೆ ನಮ್ಗೆ ಒಂದು ಡೇಟ್ ಕೊಡಬೇಕು. ನಮ್ಮ ಅಧ್ಯಕ್ಷ ಇರ್ತಾರೆ ಇದವರು ಡೇಟ್ ಕೊಟ್ಟು ಪಂಚಾಯತ್ ಒಂದು ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲೆಟರ್ ಪುಷ್ ಮಾಡಬೇಕು. ನಮ್ಮೂರ ಸಮಸ್ಯೆ ಇದೆ, ಈ ಸಮಸ್ಯೆಗೆ ಅನುದಾನ ಇಲ್ಲ, ಅನುದಾನ ಬೇಕು. ರೈತ ಸಂಘದ ಹೋರಾಟ ಮಾಡ್ತಾರೆ. ಈ ಹೋರಾಟ ನಮಗೆ ಮುಂದೆ ಬಿಡ್ತಲ್ಲ ಅಂತಂದ್ರೆ ನೀವು ನಮ್ಮ ತೆರಿಗೆ ಹಣದಲ್ಲಿ ಸಂಭವ ತಗೊಂತಕ್ಕಂಥ PDO ಯಾಕೆ ಮಾಡ್ತಿಲ್ಲ ಅಂತೇಳಿ ನಮಗೆ ತೊಂದರೆ ಆಗ್ತದೆ ಅಂತೇಳಿ ಸಂಬಂಧಪಟ್ಟ ಇಲಾಖೆಗೆ ಲೆಟರ್ ಬರೆದು ಬೇಗನೆ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ನಾವು ಇವತ್ತು ಅಲ್ಪ ಸಂಖ್ಯೆ ಇರ್ಬೋದು, ನಾವು ಎಡಬಂಚ ಚಳವಳಿಗಳು ಅಷ್ಟು ಸ್ಟ್ರೈಕ್ ಮಾಡ್ತೀವಿ. ನಾನು ಒಬ್ಬರೇ ಮನೆ ಬಂದು ಕೊಟ್ಟರು ಆ ಸಮಸ್ಯೆ ಬಗ್ಗೆ ಮನೆ ಬಂದು ಕೊಡ್ತೀವಿ. ನಮಗೆ ಸ್ವಾರ್ಥ ಇಲ್ಲ, ನಮ್ಗೆ ಯಾವ ಸಂಬಳ ಬರ್ತಿಲ್ಲ. ನಾವು ಸ್ವಚ್ಛದ ಕೆಲಸ ಮಾಡ್ತೇವೆ. ಇಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಂತೇಳಿ ಯಾರು ರೈತರು ಮಾಡ್ಬಿಟ್ರೆ ಮನೆ ಬಂದು ಇರ್ತೀವಿ. ಯಾರಿಗೆ ಸಮಸ್ಯೆ ಆಗಬಾರ್ದು. ಇದು ಡಬ್ಬ ಕೊಡಿಸಿ ಎಲ್ಲರಿಗೂ ಹೋಗೋ ಅವಕಾಶ ಇದೆ. ಇಲ್ಲಿ ನಂಬರ್ ಮಾತ್ರ ಅಲ್ಲ, ನೀವೇನು ಮಾಡ್ತೀವಿ ಮಾಡು. ನಮಗೆ ಹಳ್ಳಿಗಳನ್ನ ಸರಿಯಾದ ರೀತಿಯಲ್ಲಿ ಚೆನ್ನಾಗಿರ್ಬೇಕು, ಒಳ್ಳೆ ಕುಡಿಯ ನೀರು ಕೊಡಬೇಕು, ನಮಗೆ ಮನೆ ಕೊಡಬೇಕು, ಚರಂಡಿ ವ್ಯವಸ್ಥೆ ಮಾಡ್ಕೊಡ್ಬೇಕು, ಬೀದಿ ದೀಪವನ್ನ ಎಲ್ಲ ಕ್ರಮಕ್ಕೆ ಬೀದಿ ಹಾಕೊಡ್ಬೇಕು ಅಂತೇಳಿ ನನಗೆ ಇಲ್ಲಿ ಕಳಿಸಿ ಈ ಸದಕ್ಕೆ ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.